ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅಭಿಜ್ಞಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಲ್ಯಾಂಟಿಂಗ್ ಡಿಸೈನ್ ತೋರಿಸ್ತೀನಿ. ಇದು ಆರ್ಚ್ ಅಲ್ಲ, ಹಾಗೆ ಒಂದು ಪೆಟಲ್ಸ್ ಥರ ಬರುತ್ತೆ ನೋಡಿ. ಮೊದಲಿಗೆ 6 ದಾರ ತಗೊಂಡು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಒಂದು ಚೈನ್ ಬದಲಿಗೆ ನೀವು 2 ಚೈನು 1 ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಯಾವುದು ಈಸಿ ಅನಿಸುತ್ತೋ ನಿಮಗೆ ಅದನ್ನು ಮಾಡ್ಕೋಬೋದು. ಹೀಗೆ 1 ಚೈನ್ 1 ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ಈಗ ಇಲ್ಲಿಂದ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಥರ್ಡ್ ಚೈನು, ಫಸ್ಟ್ ಚೈನ್ ಸೆಕೆಂಡ್ ಚೈನ್ ಬಿಟ್ಟು ಥರ್ಡ್ ಚೈನು, ಸಿಂಗಲ್ ಚೈನ್ ಹಾಕಿದ್ದೀವಲ್ಲ, 1 ಚೈನು 1 ಸಿಂಗಲ್ ಕ್ರೋಶ, ಥರ್ಡ್ ಚೈನಿಗೆ 1 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಇಲ್ಲಿ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ನಾವು ಆಲ್ರೆಡಿ ದಾರಕ್ಕೆ ಒಂದು ಸ್ವಲ್ಪ ಬೀಡ್ ಪೋಣಿಸ್ಕೊಂಡಿದ್ದೀನಿ. ಆ ಬೀಡನ್ನು ಒಂದನ್ನು ಮುಂದಕ್ಕೆ ತಗೊಂಡು ಬೀಡನ್ನು ಸೇರಿಸಿ 1 ಸಿಂಗಲ್ ಕ್ರೋಶ 1 ಚೈನ್ ಹಾಕ್ಕೊಳ್ಳೋಣ. ಈಗ ಅಲ್ಲೊಂದು ಥ್ರೆಡ್ ಬರುತ್ತೆ. ಬೀಡನ್ನ ನಾವು ಲಾಕ್ ಮಾಡಿದ ಕೂಡಲೇ ಅಲ್ಲೊಂದು ಥ್ರೆಡ್ ಬರುತ್ತಲ್ಲ, ಆ ಥ್ರೆಡ್ ಒಳಗೆ ಬೀಡ್ ಪಕ್ಕ ಬರುತ್ತೆ ಸ್ಮಾಲ್ ಲೈನು, ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. ಅದನ್ನು ತುಂಬ ಲೂಸಾಗಿ ಬಿಟ್ಕೊಂಡ್ರೆ ಅಷ್ಟು ಲುಕ್ಕಾಗಿ ಕಾಣಲ್ಲ ಡಿಸೈನು ಫಿನಿಶಿಂಗು. ಸೊ ಅದೆಷ್ಟು ಕಡಿಮೆ ಗ್ಯಾಪ್ ಬರೋಂಗೆ ಚೈನ್ ಹಾಕ್ಕೊಂಡಿರ್ರಿ. ಅದರಲ್ಲೇ ಅಷ್ಟೇ ಕಡಿಮೆ ಗ್ಯಾಪಲ್ಲಿ ನಾವು 8 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಅಲ್ಲಿ ಒಂದು ಸಣ್ಣ ಗ್ಯಾಪ್ ಬರುತ್ತೆ, ಬೀಡ್ ಪಕ್ಕ ಒಂದು ಲೈನ್ ಬರುತ್ತೆ, ಥ್ರೆಡ್ ಲೈನು. ಆ ಥ್ರೆಡ್ ಲೈನ್ಗೆ ನಾವು 8 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದಾಗ ನಾವು ಲೂಸ್ ಬಿಟ್ ಮಾಡಿಕೊಂಡ್ರೆ ಗ್ಯಾಪ್ ಆರಾಮಾಗಿರುತ್ತೆ, ಈಸಿಯಾಗಿ ಹಾಕ್ಬೋದು, ಬಟ್ ಅಷ್ಟು ಲುಕ್ಕಾಗಿ ಕಾಣಲ್ಲ. ಸ್ವಲ್ಪ ಕಷ್ಟ ಅನಿಸಿದ್ರು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಬೀಡು ನಾರ್ಮಲ್ ಲಾಕ್ ಮಾಡ್ಕೊಳ್ತೀವಲ್ಲ ಬೀಡ್ ಲಾಕು, ಆ ರೀತಿ 8 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆ ಗ್ಯಾಪಲ್ಲಿ 8 ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಹಾಫ್ ಸರ್ಕಲ್ ಬರುತ್ತೆ ಬೀಡ್ ಸುತ್ತ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ನಾವು 8 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ 1 ಚೈನ್ ಹಾಕ್ಕೊಳ್ತೀವಲ್ಲ ಬೀಡ್ಗಿಂತ ಮುಂಚೆ, ಆ ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಚೈನ್ ಹಾಕ್ತೀವಲ್ಲ, ಆ ಚೈನ್ಗೆ 1 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಬೀಡ್ ಸುತ್ತ ಒಂದು ಸರ್ಕಲ್ಲು ರೆಡಿ ಆಯಿತು. ಈಗ ನಾವೇನು 8 ಚೈನ್ ಹಾಕ್ಕೊಂಡಿದ್ದೀವೋ
ಆ 8 ಚೈನು ಕಂಪ್ಲೀಟ್ ಆಗೋ ತನಕ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಿಫಾಗಿ ಕುತ್ಕೋಬೇಕು, ಟೈಟಾಗಿ. ಹಾಗೆ ಹತ್ತತ್ರಕ್ಕೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಬೇಕು. ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದಾದಮೇಲೆ ನಾವು ಲಾಸ್ಟಿಗೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ನೋಡಿ ಈಗ ಕಂಪ್ಲೀಟ್ ಆದಮೇಲೆ ನಾವು ಬಟ್ಟೆಗೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಲಾಸ್ಟ್ ಸಿಂಗಲ್ ಕ್ರೋಶಕ್ಕೆ ಗ್ಯಾಪಿಗೆ ನಾವು ಅದನ್ನು ಎಂಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇದು ಒಂದು ರೀತಿ ಪೆಟಲ್ ಥರ ಕಾಣುತ್ತೆ. ಈಗ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಪೆಟಲ್ಗೆ ವರ್ಕ್ ಮಾಡಬೇಕು. 2 3 4 5 6 7 8 ಹಾಕ್ಕೊಳ್ಳಿ. 8 ಚೈನ್ ಹಾಕ್ಕೊಂಡು ಅದೇನು ಫಸ್ಟು ಪೆಟಲ್ ಕೆಳಭಾಗದಲ್ಲಿ ಒಂದು ಗ್ಯಾಪ್ ಬರುತ್ತೆ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 8 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಬೀಡ ಮುಂದೆ ತಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡಾಗ ನಮಗೆ ಬೀಡ್ ಪಕ್ಕ ಒಂದು ಥ್ರೆಡ್ ಲೈನ್ ಬರುತ್ತೆ. ಆ ಥ್ರೆಡ್ ಲೈನ್ಗೆ 8 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಥ್ರೆಡ್ ಲೈನು ಬೀಡ್ ಲಾಕು ಲೂಸಾಗಿ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ 8 ಸಿಂಗಲ್ ಕ್ರೋಶೆ ಮಾಡ್ಬೋದು, ಬಟ್ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಲ್ಲ. ಸೊ ಹಂಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹತ್ರದಲ್ಲಿ ಅಂದರೆ ಟೈಟಾಗಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಮಾಡ್ಕೊಂಡ್ರೆ ಹಾಕೋಕ್ಕೆ ಬರಲ್ಲ, ಒಂದು ಮೀಡಿಯಮ್ ಆಗಿರಲಿ. ಈಗ ಅದೇ ಥ್ರೆಡ್ಗೆ ಬೀಡ್ ಪಕ್ಕ ಬೀಡ್ ಲಾಕ್ ಮಾಡಿದಾಗ ಬೀಡ್ ಪಕ್ಕ ಒಂದು ಥ್ರೆಡ್ ಲೈನ್ ಬರುತ್ತೆ, ಅದಕ್ಕೆ 8 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಕುಚ್ಚು ಬೇಕಾಗಲ್ಲ ಇದಕ್ಕೆ. ಬೇಕು ಅಂದರೆ ನಾವು 2 ಡಿಸೈನ್ನ ಮಧ್ಯೆ ಒಂದು 3 ಬೀಡ್ ಹಾಕಿ ವರ್ಕ್ ಮಾಡ್ಕೋಬೋದು. ಹಾಗೆ ಬೀಡನ್ನು ಟ್ರಯಾಂಗಲ್ ಶೇಪಲ್ಲಿ ಬರೋ ರೀತಿ, ಇಲ್ಲಾಂದರೆ ಈ ಡಿಸೈನ್ನ ಒಂದ್ರ ಪಕ್ಕ ಒಂದು ಬರೋ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡಿಸೈನು ಸೀರೆ ಫುಲ್ ಹಾಕಿದರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಒಂದು ಡಿಸೈನ್ ಪಕ್ಕ ಇನ್ನೊಂದು ಡಿಸೈನ್ ಕುತ್ಕೊಳ್ಳೋಂಗೆ ಮಾಡಿದರೆ ಕುಚ್ಚು ಅವಶ್ಯಕತೆ ಇರಲ್ಲ. 8 ಸಿಂಗಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು 8 ಚೈನ್ ಆದಮೇಲೆ ಒಂದು ಲಾಕ್ ಮಾಡಿದ್ಮೇಲೆ ಬೀಡ್ಗಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡ್ ಹಾಕೋದ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 8 ಚೈನಿಗೆ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗೋಣ. ಇಷ್ಟೇ ಅಂತ ಇಲ್ಲ, ಅದು ಸ್ಟಿಫಾಗಿ ಕುತ್ಕೊಳ್ಳೋವಷ್ಟು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದಕ್ಕೆ ಒಂದು 500 ಚಾರ್ಜ್ ಮಾಡ್ಬೋದು. ಕುಚ್ಚು
ಸ್ಟಿಚ್ಚು ಬಂದಿಲ್ಲ ಅಂದರೂ ಕೂಡ ವರ್ಕ್ ಇದೆ. ಸೊ ಹಂಗಾಗಿ ಒಂದು 500 ಚಾರ್ಜ್ ಮಾಡ್ಬೋದು ಇದಕ್ಕೆ, ಒಂದು ಅಪ್ರಾಕ್ಸಿಮೇಟ್. ನೋಡಿ 8 ಚೈನು ಸಿಂಗಲ್ ಕ್ರೋಶೆಯಿಂದ ಕಂಪ್ಲೀಟ್ ಆದಮೇಲೆ ನಾವು ಲಾಸ್ಟ್ ಪೆಟಲ್ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಎಂಡ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಲಾಸ್ಟಿಗೆ. ಮತ್ತೆ 8 ಚೈನ್ ಹಾಕ್ಕೊಂಡು ಲಾಸ್ಟು ನೋಡಿ ಆ ಡಿಸೈನ್ನ ಕೆಳಭಾಗದಲ್ಲಿ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಳ್ಳೋಣ. ಫ್ರಂಟಿಗೆ ತಗೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಬೀಡನ್ನ ಮುಂದೆ ತಗೊಳ್ಳೋಣ. ಮುಂದೆ ತಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಬೀಡ್ ಪಕ್ಕ ಬಂದಿರೋ ಥ್ರೆಡ್ ಲೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 7 ಅಥವಾ 8 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಸ್ಮಾಲ್ ಥ್ರೆಡ್ ಲೈನ್ ಬಂದಿರುತ್ತೆ. ಆ ಥ್ರೆಡ್ ಲೈನ್ಗೆ ನಾವು 8 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದು ಬೀಡ್ ಸುತ್ತ ಒಂದು ಆರ್ಚ್ ಥರ ಕೂತ್ಕೊಳ್ಳುತ್ತೆ. ಬೀಡ್ ಕವರ್ ಆಗುತ್ತೆ ಕಂಪ್ಲೀಟಾಗಿ. ನೋಡಿ 8 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಬೀಡಿನ ಭಾಗ ಇರುವಂತಹ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೀಡಿನ ಭಾಗ ಇರುವಂತಹ ಚೈನು ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಆ 8 ಚೈನಿಗೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. ಡಿಸೈನ್ ಒಂಥರ ಡಿಫ್ರೆಂಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೀರೆಗೆ ಹಾಕ್ತಾ ಹೋದರೆ ಕೈ ಕುತ್ಕೊಳ್ಳುತ್ತೆ. ಈಸಿಯಾಗಿ ಹಾಕ್ಬೋದು. ಈಗ ಸಿಂಗಲ್ ಕ್ರೋಶೆ ಎಲ್ಲಿ ನಾವು 2 ಪೆಟಲ್ನ ಎಂಡ್ ಮಾಡಿದ್ವೋ 3rd ಪೆಟಲ್ನು ಕೂಡ ಅಲ್ಲೇ ಅದೇ ಸಿಂಗಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ಲಾಕ್ ಮಾಡ್ಕೋಬೇಕು. ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಈ ರೀತಿ ಕಾಣುತ್ತೆ ನೋಡಿ. ಈಗ ಅದರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತು ಒಂದು ಸಿಂಗಲ್ ಕ್ರೋಶೆ. ಏನು ನಾವು ಡಿಸೈನ್ ಮಾಡೋದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ವಲ್ಲ, ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಅದೇ ರೀತಿ ಮಾಡ್ಕೋಬೇಕು. ಬಟ್ ಸ್ಟಾರ್ಟಿಂಗಲ್ಲಿ 5 ಟೈಮ್ಸ್ ಹಾಕ್ಕೊಂಡಿದ್ವಿ. ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ. ಒಂದು ಡಿಸೈನು ಇನ್ನೊಂದು ಡಿಸೈನು ಮಧ್ಯೆ ಮಿನಿಮಮ್ ಅಂದರೂ 10 ಟೈಮ್ ಹಾಕ್ಕೋಬೇಕು. ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ. ಆವಾಗ ಗ್ಯಾಪು ಒಂದು ಡಿಸೈನ್ಗೆ ಇನ್ನೊಂದು ಡಿಸೈನ್ಗೂ ಗ್ಯಾಪು ಕರೆಕ್ಟಾಗಿರುತ್ತೆ. ಈ ಡಿಸೈನ್ನ ಮಧ್ಯೆ ನೀವು ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 5 ಹಾಕ್ಕೊಂಡು ಒಂದು 3 ಬೀಡ್ ಹಾಕ್ಕೊಂಡು ಮತ್ತೆ 5 ಸಿಂಗಲ್ ಕ್ರೋಶೆ ಮಾಡ್ಕೋಬೋದು.
5 ಚೈನು 5 ಸಿಂಗಲ್ ಕ್ರೋಶ ಆ ರೀತಿಯೂ ಮಾಡ್ಕೋಬೋದು. ಅವಾಗ 2 ಡಿಸೈನ್ಗಳ ಮಧ್ಯೆ ಬೀಡ್ ಬರುತ್ತೆ. ಇಲ್ಲ ಬೇಡ ಇಷ್ಟೇ ಬೀಡ್ ಸಾಕು ಅಂದರೆ ಇಷ್ಟಕ್ಕೆ ಇದೇ ರೀತಿ ಹಾಕ್ಕೋಬೋದು. ನೋಡಿ ಒಂದು 10 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಡಿಸೈನ್ ಹಾಕಲಿಕ್ಕೆ ನಾನು ನೆಕ್ಸ್ಟ್ ಡಿಸೈನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಬಂದಿದೆ. 10 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಒಂದು ಆರ್ಚಿಗೆ ಇನ್ನೊಂದು ಆರ್ಚಿಗೂ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.